ಮಹಾರಾಷ್ಟ್ರದ ಜಲಾಶಯಗಳಿಂದ ಭೀಮಾ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಡ್ತಾ ಇದ್ದಾರೆ. ಅದರ ಪರಿಣಾಮವನ್ನು ರಾಜ್ಯದ ಜನ ಇಲ್ಲಿ ಅನುಭವಿಸುವಂತಾಗಿದೆ. ಅನೇಕ ಗ್ರಾಮಗಳಲ್ಲಿ ನೆರೆಯ ಸ್ಥಿತಿ. ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಭೀಮಾ ನದಿಯಲ್ಲಿ ಪ್ರವಾಹಕ್ಕೆ ತತ್ತರಿಸಿದ್ದಾರೆ ಭೀಮಾ ನದಿ ಪಾತ್ರದ ಜನರು. ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಏನಂತಂದ್ರೆ ಭೀಮಾ ನದಿ ಏನಿದೆ ಸಂಪೂರ್ಣವಾಗಿ ಪ್ರವಾಹಕ್ಕೆ ತತ್ತರಿಸಿದೆ ಅಂತ ಹೇಳ್ಬೋದು. ವಿಜಯಪುರ ಜಿಲ್ಲೆ ಈಗ ಆಲಮೇಲ ತಾಲೂಕಿನ ಬರುವಂಥ ಏನು ಕುಮಸಗಿ ಆಗಲಿ ಮತ್ತು ಅನೇಕ ಗ್ರಾಮಗಳು ತಾವರಖೇಡ ಸೇರಿದಂತೆ ಅನೇಕ ಗ್ರಾಮಗಳು ಈಗ ಏನು ಅಂತಂದ್ರೆ ಸಂಪೂರ್ಣವಾಗಿ ಭೀಮಾ ನದಿಯ ಪ್ರವಾಹಕ್ಕೆ ಒಳಗಾಗಿದ್ದಾವೆ. ಈಗ ನಾವು ವಿಜಯಪುರ ಜಿಲ್ಲೆಯಲ್ಲಿ ಆಲಮೇಲ ತಾಲೂಕಿನಲ್ಲಿ ಬರುವಂಥ ಕುಮಸಗಿ ಏನು ಗ್ರಾಮ ಬರುತ್ತೆ, ಕುಮಸಗಿ ಗ್ರಾಮದಲ್ಲಿದ್ದೀವಿ. ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಸಂಪೂರ್ಣವಾಗಿ 50ಕ್ಕೂ ಹೆಚ್ಚು ಮನೆಗಳು ಇದೀಗ ಏನು ಅಂತಂದ್ರೆ ಸಂಪೂರ್ಣವಾಗಿ ಪ್ರವಾಹಕ್ಕೆ ಒಳಗಾಗಿದ್ದಾವೆ. ಇನ್ನು ಇಲ್ಲಿದ್ದಂಥ ಏನು ಕುಟುಂಬಗಳಿದ್ದು ಇದು ಸದ್ಯಕ್ಕೆ ಏನು ಅಂತಂದ್ರೆ ಗ್ರಾಮದಲ್ಲಿ ಬರುವಂಥ ಏನು ಒಂದು ಸರ್ಕಾರಿ ಶಾಲೆ ಇದೆ, ಸರ್ಕಾರಿ ಶಾಲೆಗೆ ಶಿಫ್ಟ್ ಮಾಡಲಾಗಿದೆ. ಸುರಕ್ಷಿತ ಸ್ಥಳಕ್ಕೆ ಅವರೆಲ್ಲರೂ ಕೂಡ ಶಿಫ್ಟ್ ಮಾಡಲಾಗಿದ್ದು, ಗ್ರಾಮಸ್ಥರಿಗೆ ಏನು ಅಂತಂದ್ರೆ ಏನು ಜನರು ಇಲ್ಲಿ ತತ್ತರಿಸಿದ್ರು ಎಲ್ಲರೂ ಕೂಡ ಏನಂತಾರೆ ಮನೆಗಳನ್ನ ಶಿಫ್ಟ್ ಮಾಡಿದ್ರೆ ಅದ್ರ ಜೊತೆಗೆ ಮನೆಯಲ್ಲಿದ್ದಂಥ ಏನು ಸಾಮಗ್ರಿಗಳಾಗಲಿ ದಿನಸಿಗಳಾಗಲಿ ಅದೇ ರೀತಿ ಏನು ಮನೆಯ ಮುಖ್ಯವಾದಂಥ ಸಾಮಗ್ರಿಗಳಿದ್ವು ಅವೆಲ್ಲವನ್ನೂ ಕೂಡ ಏನು ಅಂತಂದ್ರೆ ಇದೀಗ ಶಿಫ್ಟ್ ಮಾಡಲಾಗಿದೆ. ಇನ್ನು ನೀವು ನೋಡ್ತಿರ್ಬೋದು ಸಂಪೂರ್ಣವಾಗಿ ಅನೇಕ ತಗಡಿನ ಶೆಡ್ಗಳಲ್ಲಿ ಮನೆ ಇದ್ದು ಇನ್ನು ಮನೆಗಳನ್ನ ಕಟ್ಕೊಂಡಿದ್ರು. ಆ ಎಲ್ಲ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗಳಿಗೆ ನೀರು ನುಗ್ಗಿ ಸಂಪೂರ್ಣವಾಗಿ ಈಗ ಜಲಾವೃತಗೊಂಡಿದ್ರೆ ಅದರ ಒಳಗೆ ಏನಂತ ಮನೆ ಒಳಗೆ ಕೂಡ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ. ಒಂದು ಕಡೆ ಪ್ರವಾಹದ ಎದುರಿಂದ ಅನಾಹುತ ಸೃಷ್ಟಿ ಆದರೆ ಇನ್ನೊಂದು ಕಡೆ ನಿರಂತರವಾಗಿ ಏನಂದ್ರೆ ಮಳೆ ಕೂಡ ಸುರಿತಾ ಇದೆ. ಇದರ ಹಿನ್ನೆಲೆಯಲ್ಲಿ ನೀವು ನೋಡ್ತಿರಬಹುದು ಅಲ್ಲಿ ಈ ತೆಪ್ಪವನ್ನು ಬಳಸಿ ಈಗ ಏನು ಅಂತಂದ್ರೆ ಆ ತೆಪ್ಪವನ್ನು ದೃಶ್ಯಗಳಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ತೆಪ್ಪವನ್ನು ಬಳಸಿ ಏನು ಅಂತಂದರೆ ಈಗ ಬೇರೆ ಕಡೆಗೆ ಇಲ್ಲಿಂದ ಅಂದರೆ ಅಲ್ಲಿದ್ದಂಥ ಏನು ಜನರು ಇದ್ದರು ಅವ್ರ ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಬಳಸಲಾಗಿತ್ತು. ಸದ್ಯಕ್ಕೆ ಇಲ್ಲಿದ್ದಂಥ ಎಲ್ಲ ಏನು ಜನರಿದ್ದರು ಏನು ಪ್ರವಾಹಕ್ಕೆ ಒಳಗಾಗಿ ಮನೆಗಳಿಗೆ ತುತ್ತಾಗಿ ನೀರು ಸಂಪೂರ್ಣವಾಗಿ ಆವರಿಸಿತ್ತು ಅವರೆಲ್ಲರೂ ಕೂಡ ಶಿಫ್ಟ್ ಮಾಡಲಾಗಿದೆ. ಹಾಗಿದ್ರೆ ಗ್ರಾಮಸ್ಥರು ಕೂಡ ಈಗ ನಮ್ಮ ಒಟ್ಟಿಗೆ ಇದ್ದಾರೆ. ಯಾವ ರೀತಿಯ ತೊಂದರೆ ಆಗಿದೆ ಮತ್ತು ಪ್ರವಾಹದಿಂದ ಯಾವ ರೀತಿ ಏನೆಲ್ಲ ಕಷ್ಟಗಳಿಗೆ ಅನುಗುಣ ಆಗಿದೆ ಅಂತ ಕೇಳೋಣ. ಸರ್, ಈಗ ಏನು ಯಾವ ರೀತಿ ಸಮಸ್ಯೆಗಳಾಗಿದ್ದಾವೆ ಅಂತ ಸರ್? ಈಗಾಗಲೇ ಈ ಕುಮಸಗಿ ಗ್ರಾಮದಲ್ಲಿ 50ಕ್ಕಿಂತ ಹೆಚ್ಚು ಮನೆಗಳು ಜಲವೃತ್ತಿಯಾಗಿವೆ. ಇಲ್ಲಿರುವಂಥ ಎಲ್ಲರನ್ನ ಶಿಫ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಕತ್ತಾರ ಜನರು. ಇಲ್ಲಿ ಜಿಲ್ಲಾಡಳಿತ ಆಗಲಿ ಶಾಸಕರಾಗಲಿ ಉಸ್ತುವಾರಿ ಸಚಿವರಾಗಲಿ ಯಾರೂ ಬರದೇ ಇರುವುದರಿಂದ ಇಲ್ಲಿರುವ ಜನರು ಆತಂಕದಲ್ಲಿದ್ದಾರೆ. ಭೀಮಾಯೇ ಉಕ್ಕಿ ಹರಿತಾ ಇದ್ದಾಳೆ. ಎಲ್ಲ ಕಡೆ ಏನದ ಹೊಲಗಳಲ್ಲಿ ಮನೆಗಳಲ್ಲಿ ಈಗ ಸಾಮಾನ್ಯ ಜನರು ಮನೆಗಳನ್ನು ಕಳ್ಕೊಂಡಿದ್ದಾರೆ, ಹೊಲಕ್ಕೆ ಹೋದರೆ ಬೆಳೆಗಳನ್ನು ಕಳ್ಕೊಂಡಿದ್ದಾರೆ. ಈ ಉತ್ತರ ಕರ್ನಾಟಕದ ಗೋಳನ್ನು ಕೇಳೋರು ಯಾರೂ ಇಲ್ಲ. ಈ ಗೋಳನ್ನು ಈ ಸರ್ಕಾರ ಕಿವಿಗೆ ಎತ್ಕೊಳ್ತಾ ಇಲ್ಲ. ಇಲ್ಲಿರುವಂಥ ಜನರಿಗೆ ಭಯದ ವಾತಾವರಣ ಇದೆ. ತಾವೆಲ್ಲ ಬಂದು ಧೈರ್ಯ ತುಂಬುವಂಥ ಕೆಲಸ ಆಗಬೇಕು. ಶಾಸಕರು ಬಂದಿಲ್ಲ.